ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ವಾದ ಪ್ರತಿವಾದ ಬಹಳ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ಅದರಲ್ಲೂ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಯಾಕೆ ರೇವಣ್ಣ ಅವರಿಗೆ ಇದರಲ್ಲಿ ಜಾಮೀನು ಕೊಡಬೇಕು ಅನ್ನೋದನ್ನ ವಾದ ಮಂಡಿಸೋದಕ್ಕೆ ಶುರು ಇಟ್ಕೊಂಡಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಜಾಮೀನು ಸಿಗುತ್ತಾ? ಕೆಲವೇ ಹೊತ್ತಲ್ಲಿ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧರಿತವಾಗುತ್ತೆ. ಜಾಮೀನು ಕೊಡದಂತೆ ಎಸ್ಐಟಿ ಪರ ವಕೀಲರು ಈಗಾಗಲೇ ಸಾಕಷ್ಟು ಪಾಯಿಂಟ್ಗಳನ್ನ ಆಕ್ಷೇಪದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಹೊಳೆನರಸೀಪುರ ಪ್ರಕರಣದಲ್ಲಿ ರೇವಣ್ಣ ಅವರು ಶರಣಾಗಿದ್ದಾರೆ. ರೇವಣ್ಣ ಪ್ರಕರಣದಲ್ಲಿ ಜಾಮೀನನ್ನ ಕೊಡಬಹುದು ಅನ್ನೋದನ್ನ ಕೂಡ ಅಲ್ಲಿ ಪಾಯಿಂಟ್ ಮಾಡಿದ್ದಾರೆ. ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರಿಂದ ಪ್ರಬಲವಾದ ವಾದ ಮಂಡನೆ ಆಗ್ತಾ ಇದೆ. ಹೀಗಾಗಿ ನಿರೀಕ್ಷೆ ಅಂತೂ ಇದ್ದೇ ಇದೆ. ನಿರಾಳತೆ ಈ ಪ್ರಕರಣದಲ್ಲಿ ಕೂಡ ಸಿಗುತ್ತಾ? ಒಂದು ಪ್ರಕರಣದಲ್ಲಿ ತಾತ್ಕಾಲಿಕ ನಿರಾಳತೆ ಅವ್ರಿಗೆ ಸಿಕ್ಕಿದೆ. ಈಗ ಎರಡನೇ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾದಂತಹ ನಿರಾಳತೆ ಸಿಗುತ್ತಾ? ಯಾಕಂದ್ರೆ ಎಸ್ಐಟಿ ಅವರು ತಮ್ಮ ವಾದವನ್ನ ಮಂಡಿಸಬೇಕಾದ್ರೆ 2 ಪಾಯಿಂಟ್ಗಳನ್ನ ಕೋರ್ಟ್ ಅಬ್ಸರ್ವೇಷನ್ಗೆ ತರ್ತಾ ಇದ್ರು. ಅದನ್ನ ಹೇಳ್ತಾ ಹೋಗ್ತೀನಿ ನಾನು. ಅದಕ್ಕಿಂತ ಮುಂಚೆ ಮತ್ತೊಂದು ಅಪ್ಡೇಟ್ ಇದೆ. ರೇವಣ್ಣ ಪ್ರಕರಣದಲ್ಲಿ ಶೀಘ್ರವೇ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗುತ್ತೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಶೀಘ್ರವೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಜಾಮೀನನ್ನ ಕೇಳಬಹುದು. ಅದರಲ್ಲೂ ಸೆಷನ್ಸ್ ಕೋರ್ಟ್ ನಲ್ಲಿ ಮಾತ್ರ ಜಾಮೀನು ಕೇಳೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನ ಕೋರ್ಟ್ ಮಾಡಲಾಗಿದೆ. ಈ ಪ್ರಕರಣ ಮರಣ ದಂಡನೆ ಮತ್ತು ಜೀವಾವಧಿ ಶಿಕ್ಷೆಗೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳನ್ನ ಹಾಕಲಾಗಿದೆ. ಕನ್ವಿಕ್ಟ್ ಆದ್ರೆ ಈ ತರ ರೇವಣ್ಣ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಎಸ್ಪಿಪಿ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸೋದಕ್ಕೆ ಮುಂದಾದ್ರು. ಹೀಗಾಗಿ ಇಂಟ್ರೆಸ್ಟಿಂಗ್ ದಿಕ್ಕಿನತ್ತ ಆರ್ಗ್ಯುಮೆಂಟ್ ಹಾಗೂ ಕೌಂಟರ್ ಆರ್ಗ್ಯುಮೆಂಟ್ ಸಾಕ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಸಿ.ವಿ. ನಾಗೇಶ್ ಅವರು ತಮ್ಮ ಕಕ್ಷಿದಾರನಿಗೆ ಯಾಕೆ ಜಾಮೀನು ಕೊಡಬೇಕು ಅನ್ನೋದನ್ನ ಈಗ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾವು ಆಗ್ಲೇ ನೋಡಿದ್ವಿ, ಎಸ್ಪಿಪಿ ಅವರು ಹಲವು ಕೇಸ್ಗಳ ಕೋರ್ಟ್ ಕೂಡ ಮಾಡ್ತಾ ಇದ್ರು. ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇಷ್ಟು ಮಾತ್ರ ಅಲ್ಲ, ಆರೋಪಿಗಳು ಸಾಕ್ಷ್ಯವನ್ನ ನಾಶ ಮಾಡಬಹುದು ಅಂತ ಕೂಡ ಎಸ್ಐಟಿ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಅಪ್ಪ ಮಗ ಒಂದೇ ಮನೆಯಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಇವರ ಆರೋಪ ಅಥವಾ ವಾದ. ಮಗ ಪ್ರಜ್ವಲ್ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ, ಮಗ ಅಬ್ಸ್ಕಾಂಡ್ ಆಗಿದ್ದಾನೆ. ರೇವಣ್ಣ ವಿರುದ್ಧ ಎಸ್ಪಿಪಿ ಅಶೋಕ್ ನಾಯಕ್ ಅವರು ಪ್ರಬಲವಾಗಿ ಈ ರೀತಿಯಾಗಿ ವಾದ ಮಂಡಿಸಿದ್ದಾರೆ. ಇದನ್ನು ಪ್ರತ್ಯೇಕ ಪ್ರಕರಣ ಅಂತ ನೋಡೋದಕ್ಕೆ ಬರೋದಿಲ್ಲ ಅನ್ನೋದು ಅವರ ಮಾತಿನ ತಾತ್ಪರ್ಯ ಆಗ್ತದೆ, ಅವರ ವಾದದ ಹುರುಳಾಗ್ತಾ ಇದೆ. ನಿರಂತರ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಇವರು. ಅತ್ಯಾಚಾರದ ಬಗ್ಗೆ ಇನ್ನೂ ತನಿಖೆ ಆಗಬೇಕಾಗಿದೆ. ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ಪೊಲೀಸರಿಗೆ ಸಿಕ್ಕಿದೆ, ಪೂರ್ಣ ಪ್ರಮಾಣದ ತನಿಖೆ ಆಗಿಲ್ಲ. ಈ ಹಂತದಲ್ಲಿ ನೀವು ಜಾಮೀನು ಕೊಡೋದು ಸೂಕ್ತನಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಅವ್ರು ಎತ್ತಿದ್ದಾರೆ. ಅತ್ಯಾಚಾರದಲ್ಲಿ ಒಬ್ರಿದ್ದಾರೋ ಇಬ್ರಿದ್ದಾರೋ ನೋಡ್ಬೇಕು, ಅದನ್ನ ಗೊತ್ತಾಗಬೇಕು ತನಿಖೆ ನಂತರ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇಲ್ಲಿ ಅತ್ಯಾಚಾರ ಅಥವಾ ಅಪರಾಧದ ವಿಭಜನೆ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನ ಎಸ್ಪಿಪಿ ಎತ್ತಿದ ಹಾಗೆ ಕಾಣಿಸ್ತಾ ಇದೆ. ಉಳಿದಂತೆ ವಾದ ಪ್ರತಿವಾದದ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಮಮತಾ, ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮುಖ್ಯ ಅರ್ಜಿಯ ವಿಚಾರಣೆ ನಡೀತಿದೆ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ IPC ಸೆಕ್ಷನ್ 354 ರೇವಣ್ಣ ಅದರಲ್ಲಿ A1 ಆರೋಪಿ. ಆ ಪ್ರಕರಣದಲ್ಲಿ ನಿನ್ನೆ ರೇವಣ್ಣ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರಾಗಿತ್ತು. ಇದೀಗ ಆ ಅರ್ಜಿಯ ವಿಚಾರಣೆ ನಡೀತಿದೆ. ಇಬ್ಬರು ಎಸ್ಪಿಪಿಗಳು ಇದೀಗ ಪ್ರಬಲವಾದ ವಾದವನ್ನ ಮಂಡನೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ನೀಡಿದಂತಹ ಹೇಳಿಕೆಯ ಆಧಾರದ ಮೇಲೆ IPC ಸೆಕ್ಷನ್ 376 ಸೇರ್ಪಡೆ ಮಾಡಲಾಗಿದೆ. ಈ ಪ್ರಕರಣ ಏನಿದೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆವರೆಗೂ ಕೂಡ ವಿಧಿಸಬಹುದಾದಂತಹ ಗರಿಷ್ಠ ಶಿಕ್ಷೆಯನ್ನು ಒಳಗೊಂಡಿದೆ. ಹೀಗಾಗಿ CRPC 436 ಅಡಿ ಇಲ್ಲಿ ಜಾಮೀನನ್ನ ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಜೈನಾ ಕುಟಾರಿ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರು. ಜೈನಾ ಕುಟಾರಿ ಅವರ ವಾದದ ಬಳಿಕ ಮತ್ತೊಬ್ರು SPP ಅಶೋಕ್ ನಾಯಕ್ ಅವರು ಕೂಡ ಇದೀಗ ವಾದವನ್ನ ಮಂಡಿಸಿದ್ದಾರೆ. ಅವರು ಕೂಡ ಅಪ್ಪ ಮಗ ಒಂದೇ ಹೆಣ್ಣನ್ನ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಂಡಿದ್ದಾರೆ, ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ, ಅದು ಕೂಡ ಒಂದೇ ಮನೆಯಲ್ಲಿ. ಇವರು ಸಂಸದ ಮಿನಿಸ್ಟರ್ ಅನ್ನು ಹಣಬಲ ತೋಳ್ಬಲವನ್ನ ತೋರಿಸಿದ್ದಾರೆ, ಆಕೆಯಿಂದ ಆಶ್ರಯ ಮನೆಯನ್ನ ಕಿತ್ಕೊಂಡಿದ್ದಾರೆ. ಹೀಗಾಗಿ ಒಂದು ನಾವು ಈ ಒಂದು ತೆರೆದ ಕೋರ್ಟ್ನಲ್ಲಿ ಯಾವ ರೀತಿ ಆ ಪದಗಳನ್ನ ಆಕೆ ಹೇಳಿದಾಳೆ ಅದನ್ನು ನಾವು ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ, ಪೊಲೀಸರು ಬರ್ತ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಅಷ್ಟರ ಮಟ್ಟಿಗೆ ಇವರು ಮಹಿಳೆಯ ಮೇಲೆ, ಆ ಸಂತ್ರಸ್ತ ಮಹಿಳೆಯ ಮೇಲೆ ದೌರ್ಜನ್ಯವನ್ನು ನಡೆಸಿದ್ದಾರೆ. ಹೀಗಾಗಿ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಶೋಕ್ ನಾಯಕ್ ಅವರು ಕೂಡ ವಾದವನ್ನು ಮಂಡಿಸಿದ್ರು. ಇದೀಗ ಇಬ್ಬರ ವಾದಕ್ಕೆ, ಇಬ್ಬರು SIT ಪರ ವಕೀಲರ ವಾದಕ್ಕೆ ಇದೀಗ ಪ್ರತಿವಾದವನ್ನು
ಎಚ್ ಡಿ ರೇವಣ್ಣ ಪರ ವಕೀಲರು ಸಿ ವಿ ನಾಗೇಶ್ ರವರು ಆರಂಭ ಮಾಡಿದ್ದಾರೆ ಮಮತಾ. ಇದೀಗ ಸಿ ವಿ ನಾಗೇಶ್ ರವರು ಕೂಡ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಏಪ್ರಿಲ್ 28ನೇ ತಾರೀಕು ಹೊಳೆನರಸೀಪುರ ಠಾಣೆಯಲ್ಲಿ ಎಚ್ ಡಿ ರೇವಣ್ಣ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ದಾಖಲಾದಂತಹ ಸೆಕ್ಷನ್ಗಳು 354A, D ಹಾಗೂ 506, 509 ಇವೆಲ್ಲವೂ ಕೂಡ ಬೇಲಬಲ್ ಅಫೆನ್ಸ್, ಅಂದ್ರೆ ಜಾಮೀನು ನೀಡಬಹುದಾದಂತಹ ಪ್ರಕರಣಗಳು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನ ಗಮನ ಸೆಳೆಯುವ ಪ್ರಯತ್ನವನ್ನ ಇದೀಗ ಸಿ ವಿ ನಾಗೇಶ್ ಅವರು ಮಾಡ್ತಿದ್ದಾರೆ.